ಮಕ್ಕಳಿಗೆ ಸರ್ಕಾರದ ಸೌಲಭ್ಯ ಸಿಗಲಿ. ಸಿ ಪರಶುರಾಮ್. ಕೆಪಿಕೆಎಸ್ಎಸ್ ಸಂಘದ ನೂತನ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮಕ್ಕೆ ಚಾಲನೆ. ಹೊಸಪೇಟೆ ನಗರದ ಅಮರಾವತಿ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಕರ್ನಾಟಕ ಪ್ರದೇಶ ಕಾರ್ಮಿಕ ಸಂಯೋಜಿತ ಸಮಿತಿಯ ವಿಜಯನಗರ ಜಿಲ್ಲಾ ಘಟಕ ಸ್ಥಾಪನೆಗೊಂಡಿತು. ಈ ವೇಳೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಿ ಪರಶುರಾಮ ಮಾತನಾಡಿ, ಈ ಸಂಘಟನೆಯ ಉದ್ದೇಶ ಎಲ್ಲ ಕಾರ್ಮಿಕರಿಗೆ ಹಾಗೂ ಅವರ ಮಕ್ಕಳಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ತಲುಪಿಸಬೇಕು ಎಂಬುದಾಗಿ, ಸಂಘದ ಬಗ್ಗೆ ಎಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನಿಟ್ಟುಕೊಂಡು ನಡೆಯಬೇಕು. ಸಂಘಟನೆ ಚ್ಯುತಿ ಬರದಂತೆ ಯಾವುದೇ ಕೆಲಸ ಮಾಡಬಾರದು. ಸಂಘಟನೆಯ ತತ್ವ ಸಿದ್ಧಾಂತದ ಮೇಲೆ ನಡೆಯಬೇಕು. ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡಲು ಸದಾ ಸಿದ್ಧರಿರಬೇಕು ಎಂದರು. ಬಳಿಕ ಭಾರತದ ಸಂವಿಧಾನದ ಪೀಠಿಕೆ ಓದಲಾಯಿತು. ಇದೇ ವೇಳೆ ಸಂಘಟನೆಯ ನೂತನ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡಿದರು. ಸಿ ಪರಶುರಾಮ್ ಜಿಲ್ಲಾಧ್ಯಕ್ಷರು, ವಸಂತ್ ಕುಮಾರಿ ಮಹಿಳಾ ಜಿಲ್ಲಾಧ್ಯಕ್ಷರು, ಪೆದರು ಆಗಸ್ಟಿನ್ ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷರಾಗಿ ಶರ್ಮಸ್ವಲಿ, ಕಾಸಿಂ ಸಾಬ್, ಜಿ ಮಂಜುನಾಥ್ ಜಿಲ್ಲಾ ಸಹ ಕಾರ್ಯದರ್ಶಿ, ಅಲ್ಲಾ ಬಕ್ಷಿ ಜಿಲ್ಲಾ ಜಂಟಿ ಕಾರ್ಯದರ್ಶಿ, ಜಾಕೀರ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಶಬ್ಬೀರ್ ಜಿಲ್ಲಾ ಖಜಾಂಚಿ. ಪದಾಧಿಕಾರಿಗಳಾಗಿ ರಾಮಚಂದ್ರ ಚೆಲುವಾದಿ, ಕೇಶವರಾಜ್ ಗಂಗಾಧರ್, ಕರಿಯಪ್ಪ, ಹರ್ಷವರ್ಧನ್ ಹರಪನಹಳ್ಳಿ, ತಾಲೂಕು ಅಧ್ಯಕ್ಷ ಲಿಂಗಪ್ಪ, ಮುರಳಿ, ಫಯಾಜ್ ಇವರುಗಳನ್ನು ಘೋಷಣೆ ಮಾಡಲಾಯಿತು. ಮಹಿಳಾ ಘಟಕ 10 ಜನ ಮಾಡಿದ್ವಿ. ಅಂದರೆ ವಿಜಯನಗರ ಜಿಲ್ಲೆ ಘಟಕ ಮಾತ್ರ ಮಾಡಿದ್ವಿ. ಇಲ್ಲ ಎಲ್ಲ ತಾಲೂಕಿನಾಗೆ ಈಗ ಮಾಡ್ತೀವಿ. ಎಲ್ಲ ತಾಲೂಕಿನ ಮುಂದಿನ ದಿನಗಳಲ್ಲಿ ಎಲ್ಲ ಘಟಕ ಈ ಅಂಬೇಡ್ಕರ್ ಜಯಂತಿ ಮುಗಿಸ್ಕೊಂಡು. ಸರ್, ಇವತ್ತು ಸಭೆ ಕಲಿತ ವಿಚಾರವೇನು ಅಂತ ಅಂದರೆ ಸರ್, ಇವತ್ತು ಕಾರ್ಮಿಕರಿಗೆ ಪದಾಧಿಕಾರಿಗಳನ್ನ ನಾವು ಆಯ್ಕೆ ಮಾಡಿದ್ವಿ. ಇಷ್ಟು ದಿವಸ ನಾವೇನು ಮಾಡ್ತಿದ್ವಿ, ಕರ್ನಾಟಕ ಪ್ರದೇಶ ಕಾರ್ಮಿಕರು ಅಂದರೆ ನಾವೆಲ್ಲರೂ ಸೇರಿ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ಎಲ್ಲರೂ ಕಾರ್ಮಿಕರಂತ ಅವರು ಪದಾಧಿಕಾರಿಗಳು ಕೇಳಬೇಕಲ್ಲ ಏನು ಪೋಸ್ಟ್ ಇದೆ, ಅದಕ್ಕೆ ನಾವು ಅವ್ರ ಪದಾಧಿಕಾರಿಗಳು ಆಯ್ಕೆ ಮಾಡ್ತೀವಿ. ಪೋಸ್ಟ್ಗಳು ಯಾರಿಗೆ ಏನೇನು ಪೋಸ್ಟ್ ಕೊಡಬೇಕು, ಏನಿಲ್ಲ ಪೋಸ್ಟ್ಗೆ ಹೆಚ್ಚಿನ ಮಟ್ಟಿಗೆ ಕೆಲಸ ಮಾಡ್ತೀವಿ ಸರ್. ಅದಕ್ಕೆ ಪದಾಧಿಕಾರಿಗಳು ನಾವು ಆಯ್ಕೆ ಮಾಡಿ ಇವತ್ತು ಘೋಷಣೆ ಮಾಡಿದ್ವಿ ಸರ್. ಈ ಸಭೆ ಜೊತೆಗೆ ಮುಂದಿನ ಕಾರ್ಯಕ್ರಮ ಏನು ಆಲೋಚನೆ ಮಾಡಿದ್ರಿ ಸರ್? ಸರ್, ಮುಂದಿನ ಕಾರ್ಯಕ್ರಮ ಅಂದರೆ ಪ್ರತಿ 35 ವಾರ್ಡಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ಕಾರ್ಮಿಕರ ಕಾರ್ಡ್ಗಳು ಮಾಡಿಸ್ಕೊಡ್ಬೇಕಂತ ನಾವು ಒತ್ತು ಕೊಡಬೇಕು ಸರ್. ಈಗ ಸುಮಾರು ನಿಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಕಾರ್ಮಿಕರ ಸಂಘಟನೆಗಳು ಎಷ್ಟಿದಾವೆ ಸರ್? ಸರ್, ಕಾರ್ಮಿಕರ ಸಂಘಟನೆ ಅಂದ್ರೆ ಅದು ಸರ್ ಭಾಳಷ್ಟು ಅದಾವ. ಬಟ್ ಯಾರು ಕಾರ್ಮಿಕರಿಗೆ ಜಾಸ್ತಿ ಒತ್ತು ಕೊಡಬಾರ್ದು. ಈ ಸರಿ ನಾನು ಕಾರ್ಮಿಕರಿಗೆ ಒತ್ತು ಕೊಟ್ಟು ಕಾರ್ಮಿಕರ ಅಂದರೆ ಏನು ಅಂತ ತಿಳಿಸ್ಕೊಡ್ಬೇಕು ನನ್ನ ಉದ್ದೇಶ ಸರ್. ಈಗ ನೆಕ್ಸ್ಟ್ ಬರ್ತಕ್ಕಂಥ ಈಗ ಮುಂದಿನ ತಿಂಗಳ 14ನೇ ತಾರೀಕು, ಈ ತಿಂಗಳ 14ನೇ ತಾರೀಕು ಏನು ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸರ್? ಅಂಬೇಡ್ಕರ್ ಜಯಂತಿ ಐತಿ ನಮ್ಮ ಕಾರ್ಮಿಕರ ವತಿಯಿಂದ. ಮತ್ತು ನಾವು ಒಂದು DSS ಲೀಡರ್ ಇದ್ವಿ. ಆ DSS ಲೀಡರು ಮತ್ತು ಜಯಭೀಮ್ ಸಂಘ ಅಧ್ಯಕ್ಷ ಇದ್ವಿ. ಅದನ್ನು ಇದು ನೇತೃತ್ವದಲ್ಲಿ ನಾವು ಅಂಬೇಡ್ಕರ್ ಜಯಂತಿ ಮಾಡಬೇಕಂತ ನಾವು ಇದು ಮಾಡ್ತೀವಿ. ಈಗ ನಿಮ್ಮ ಸಂಘಟನೆಯಿಂದ ಮುಂದೆ ಬರ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳನ್ನು ಯಾವ ನಿಟ್ಟಿನಲ್ಲಿ ತಾವು ಫೈಟ್ ಮಾಡಿ ಕೊಡಿಸ್ತಾರೆ ಸರ್ ಕಾರ್ಮಿಕರಿಗೆ? ಈಗ ಈ ನಿಮ್ಮ ಸಂಘಟನೆಯಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾರ್ಮಿಕರಿಗೆ ಯಾವ ರೀತಿಯಾಗಿ ನೀವು ಸರ್ಕಾರದ ಬೆನಿಫಿಟ್ಗಳನ್ನು ಯಾವ ರೀತಿಯಲ್ಲಿ ಒಂದು ತಾವು ಹೋರಾಟ ಮಾಡಿ ಕೊಡಿಸ್ತಾರೆ ಅನ್ನೋ ಒಂದು ವಿಚಾರ ಸರ್. ವಿಚಾರ ಏನಂದರೆ, ಇವಾಗ ಕೆಲಸಗಳಲ್ಲಿ ಹೋಗಿರ್ತಾರೆ, ಕೆಲವು ಅನ್ಯಾಯ ಆಗುತ್ತೆ. ಇವಾಗ ಬಿಲ್ಡಿಂಗ್ ಕಟ್ಟಡ ಕಾರ್ಮಿಕರ ಓನರ್ಗಳು ಏನು ಮಾಡ್ತಾರೆ, ಅವ್ರಿಗೆ ಅನ್ಯಾಯ ಆಗಿರ್ತಾರೆ. ಅಂದರೆ ಇವಾಗ ಮೇಲಿಂದ ಬಿದ್ದಿರ್ತಾರೆ ಅವ್ರಿಗೆ ಅವ್ರೇನು ಮಾಡ್ತಾರೆ ಅಂದರೆ, ಇಲ್ಲಪ್ಪ ದುಡ್ಡು ಕೊಡಲ್ಲ. ಇವಾಗ ಅವರಿಗೆ ಪರಿಹಾರ ಬೇಕಲ್ಲ, ಅಲ್ಲಿ ಬಿದ್ದರೆ ಅವ್ರಿಗೆ ಏನೇನು ಆಗಬೇಕಲ್ಲ, ಅವ್ರಿಗೆ ಪರಿಹಾರ ಬೇಕಲ್ಲ. ಇವಾಗ ಗೌರ್ಮೆಂಟಿಂದ ಸೌಲಭ್ಯ ಏನೈತೆ, ನಾವು ಪೆನ್ಷನ್ ಮಾಡಿಸೋದೇನೈತೆ ಮಾಡಿಸ್ತೀವಿ. ಇವಾಗ ಅವ್ರಿಗೆ ಪರಿಹಾರ ಅಂತ ಬೇಕು. ಪರಿಹಾರ ಬೇಕು ಅಂದರೆ ಅವ್ರು ಪರಿಹಾರ ನೀಡಿಲ್ಲ ಅಂತ ನಾವು ಅಧಿಕಾರಿಗೆ ತಿಳಿಸಿ ಅದು ಪರಿಹಾರ ಕೊಡೋ ವ್ಯವಸ್ಥೆ ನಮ್ಮ. ಸರ್, ಇನ್ನೊಂದು ವಿಚಾರ, ಈಗ ವಿಜಯನಗರ ಜಿಲ್ಲೆ ಇಷ್ಟು ಕಾರ್ಮಿಕರ ಸಂಘಟನೆಗಳು ಇದ್ದಾವೆ. ಆದರೂ ಕೂಡ ನಮಗೆ ಕೇಳಿ ಬರ್ತಿದ್ದೇನೆ, ಇನ್ನೂ ಸುಮಾರು ಗ್ರಾಮೀಣ ಭಾಗದಲ್ಲಿ ಇರ್ಬೋದು, ಸಿಟಿ ಲೆವೆಲ್ ಇರ್ಬೋದು, ಇನ್ನೂ ಸರಿಯಾದ ರೀತಿಯಲ್ಲಿ ಸರ್ವೆ ಆಗಿಲ್ಲ. ಕಾರ್ಮಿಕರಿಗೆ ಇನ್ನೂ ಲೇಬರ್ ಕಾರ್ಡ್ ಸಿಕ್ಕಿಲ್ಲ. ಆ ಲೇಬರ್ ಕಾರ್ಡ್ ಸಿಕ್ಕರೆ ಅದರದಿಂದ ರಿನ್ಯೂವಲ್ಗಳು ಆಗಿಲ್ಲ. ಅದರ ಜೊತೆಯಲ್ಲಿ ಇನ್ನೂ ಬೆನಿಫಿಟ್ಗಳು ಸಿಕ್ಕಿಲ್ಲ. ಅದ್ರ ಜೊತೆಯಲ್ಲಿ ಇನ್ನೂ ಈ ಲೇಬರು ಅಂತ ಒಂದು ಹೆಸರು ಯೂಸ್ ಮಾಡ್ಕೊಂಡು ಇದ್ದಂಥವ್ರು ಕಾರ್ಡ್ಗಳು ಪಡಿತಿದ್ರು. ಅದ್ರ ಬಗ್ಗೆ ತಾವು ಈ ಕರ್ನಾಟಕ ಲೇಬರ್ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇವಾಗ ನೀವು ಹೇಳಿದ್ದು ಎಕ್ಸಾಕ್ಟ್ ಸೆಲೆಕ್ಟ್ ಸಾಕು. ಇವತ್ತು ಪ್ರಾಂಪ್ಟಾಗಿ ಕೆಲಸ ಮಾಡೋರಿಗೆ ಇವತ್ತು ಕಾರ್ಮಿಕರ ಕಾರ್ಡ್ ಇಲ್ಲ. ಸುಮ್ಮನೆ ಮನೇಲಿದ್ದ ಏನೋ ಕೆಲಸ ಮಾಡಿ ಕಾರ್ಮಿಕರ ಕೆಲಸ ಮಾಡೋರಿಗೆ ಕಾರ್ಮಿಕರ ಕಾರ್ಡ್ ಮಾಡಬೇಕು. ಒಂದು ಅಧಿಕಾರಿಗೆ ಕುಂದಿರಿಸಿ ನಾವು ವಿಜಯನಗರ ಜಿಲ್ಲೆಯಲ್ಲಿ ಪೂರ್ತಿ ಎಲ್ಲ ವಾರ್ಡು, ಎಲ್ಲ ತಾಲೂಕಿನಾಗ, ಎಲ್ಲ ಗ್ರಾಮಕ್ಕೆ ಸರ್ವೆ ಮಾಡಿರಿ ಅಂತ ಲೆಟರ್ ಕೊಡ್ತೀವಿ. ಏನಂತ ಒರಿಜಿನಲ್ ಯಾರಿದ್ದಾರೆ ಅವರಿಗೆ ಕಾರ್ಮಿಕ ಕಾರ್ಡ್ ಕೊಡ್ರಿ.
ಯಾರಿಲ್ಲ ಅಂದ್ರೆ ಇದು ಮಾಡಿರಿ. ಮೊನ್ನೆ ಸಂತೋಷ್ ಲಾಡ್ ಸಾರ್ ಕೂಡ ಇದು ಮಾಡಿದ್ರು, ಕಾರ್ಮಿಕ ಕಾರ್ಡ್ ಡೂಪ್ಲಿಕೇಟ್ ಇರೋದ್ರಲ್ಲಿ ತೆಗೆದುಬಿಟ್ರು. ಅವರು ಒರಿಜಿನಲ್ ಕೆಲಸ ಮಾಡೋರು ಯಾರಿದಾರೆ ಅವ್ರಿಗೆ ಮಾತ್ರ ಕಾರ್ಮಿಕ ಕಾರ್ಡ್ ಮಾಡೋದು ವ್ಯವಸ್ಥೆ ಜಿಲ್ಲಾ ಅಧಿಕಾರಿಗಳಿಗೆ ಅದು ಇದು ಮಾಡಿ ಸರ್, ಅನೌನ್ಸ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು? ನಮಸ್ಕಾರ. ಸಮಯ ನ್ಯೂಸ್ನವರಿಗೆ ಇವತ್ತು ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿ ವತಿಯಿಂದ ಒಂದು ಪ್ರವಾಸ ಮಂದಿರದಲ್ಲಿ ಒಂದು ಅಧಿಕಾರಿಗಳ ಅಂದರೆ ಪದಾಧಿಕಾರಿಗಳ ಆದೇಶವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಂದು ಪರಶುರಾಮ್ ಜಿಲ್ಲಾಧ್ಯಕ್ಷರು ಅವರು ಪದಾಧಿಕಾರಿಗಳ ಆದೇಶ ಪ್ರತಿಗಳನ್ನು ಇವತ್ತು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಉದ್ದೇಶ ಕಾರ್ಮಿಕರಾಗಿ ಅವರಿಗೆ ಸಿಗುವಂಥ ಸರ್ಕಾರದ ಸೌಲಭ್ಯಗಳಿರ್ಬೋದು ಅಥವಾ ಅವರ ಕಾರ್ಮಿಕರ ಆರೋಗ್ಯದ ಬಗ್ಗೆ ಇರ್ಬೋದು ಅಥವಾ ಕಾರ್ಮಿಕರ ವಸತಿ ಇರ್ಬೋದು, ಅವರ ನಿವೇಶನಗಳ ಸಮಸ್ಯೆ ಇರ್ಬೋದು, ಇವೆಲ್ಲವನ್ನೂ ಏನಪ್ಪ ಅಂತಂದರೆ ಇವತ್ತು ಅದನ್ನು ಅಧ್ಯಯನ ಮಾಡಿ ನಮ್ಮ ಪರಶುರಾಮ್ ಅವರ ತಂಡದವರೆಲ್ಲರೂ ಕೂಡಿಕೊಂಡು ಅವರಿಗೇನಪ್ಪ ಅಂತಾರೆ ಸೌಲಭ್ಯಗಳನ್ನು ಅನುಕೂಲಗಳನ್ನು ಕೊಡಿಸುವುದಕ್ಕೆ ಪ್ರಯತ್ನವನ್ನು ಮಾಡಲಿದ್ದಾರೆ. ಈ ಒಂದು ಒಳ್ಳೆಯ ಒಂದು ಹೆಜ್ಜೆಯನ್ನು ನಮ್ಮ ಶ್ರೀ ಪರಶುರಾಮ್ ಯುವಕರು ತೆಗೆದುಕೊಂಡಂಥ ಒಂದು ನಿರ್ಧಾರಕ್ಕೆ ನಾವು ಸಹಿತ ನಮ್ಮ ಸಹಕಾರವನ್ನು ಕೊಡಲಿಕ್ಕೆ ನಾವು ಇಷ್ಟಪಡ್ತೇವೆ. ಅದೇ ರೀತಿಯಾಗಿ ನಮ್ಮ ಪರಶುರಾಮರು